ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅರ್ಪಿತಾ ಶ್ರೀ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸನಿತಕ ಜ್ಯೂಸ್ ಕೊಟ್ಲು ಅವಳಿಗೆ. ಸೊ ಚಂದನ ಅವ್ರ ಫ್ರೆಂಡ್ ಜೊತೆ ಜಗಳ ಆಡ್ಕೊಂಡು ಬಂದ್ಲಂತೆ. ಹಂಗಾಗಿ ಆ ಸ್ಟೋರಿ ಹೇಳ್ತಾ ಇದ್ದಾಳೆ. ಹೇಳು, ಏನ್ ರೀಸನ್ ಜಗಳ ಆಡಕ್ಕೆ? ನನ್ನ ಫ್ರೆಂಡ್ಗೆ ಜ್ಯೂಸ್ ಕೊಟ್ಲು ಅವಳು. ಕೊಟ್ಟಾದ್ಮೇಲೆ ಸುಮ್ಮನಿರ್ಬೇಕು ತಾನೆ. ನಾನು ಪಾಡಿಗೆ ನಾನು ತಿರುಗ್ತಿದೆ. ನಿಮ್ದೇ ಕುಡಿಯಕ್ ಬಿಡಲ್ವಾ ತಗೊಳುದ್ರಿ ಅಂತ ಅಂದೆ. ತಗೊಳುದ್ರೆ ಮಾತಾಡು, ನೀನು ಮುಂದೆನೆ ಮಾತಾಡ್ಬೇಡ ಅಂತ ಅಂದೆ. ಅದಕ್ಕೇನೆ ನನ್ನ ಜೊತೆ ಎಲ್ಲ ಇಟ್ಕೊಂಡ್ರೆ ಸರಿ ಇಲ್ಲ ಅಂತ ಅಂದ್ಲು. ಮತ್ತೆ ಯಾಕೆ ನನ್ನ ಜೊತೆ ಬಸ್ಸಲ್ಲಿ ಬರ್ತೀಯ, ನನ್ನ ಜೊತೆ ಯಾಕೆ ಊಟ ಮಾಡಕ್ ಬರ್ತೀಯ ಅಂತ ಅಂದೆ. ಎಲ್ಲಾರು ಒಪ್ಪಿಸ್ಕೊಂಬಂದು ಹಿಂಗನ್ಲು ಅಂತ ಅವಳ ಮೇಲೆ ತಪ್ಪು ಬರ್ತದೆ. ಗೈಸ್, ಚಂದನ ಕೋಳಿ ಜಗಳ ಆಡ್ಕೊಂಡು ಬಂದವಳೆ ಕಾಲೇಜಲ್ಲಿ. ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಚಂದನ 9th ಸ್ಟ್ಯಾಂಡರ್ಡ್. ಇವಾಗ ನೋಡಿ ಕಾಲೇಜ್ ಗರ್ಲು. ಸೈನ್ಸ್ ತಗೊಂಡಿದ್ದಾರೆ ಮೇಡಮ್ ಅವರು. ನಮ್ಮಮ್ಮ ಮತ್ತೆ ಸ್ಕೂಲ್ಗೂ ಎರಡು ಡಿಫ್ರೆನ್ಸ್ ಇಲ್ಲ, ನೇಮ್ ಅಷ್ಟೇ ಚೇಂಜ್ ಆಗ್ತದೆ. ಏನು ಡಿಫ್ರೆನ್ಸ್ ಇಲ್ವಾ? ಕಾಲೇಜ್ ಎಕ್ಸ್ಪೀರಿಯನ್ಸ್ ಹೆಂಗ ಅನಿಸ್ತೈತೆ? ಕಾಲೇಜ್ ಅಂದ್ರೆ ಫ್ರೀ ಬಿಡ್ತಾರೆ ಬಿಡು, ಹಂಗೆ ಪ್ರೆಷರ್ ಕೊಡಲ್ಲ ಅನ್ಕೊಂಡ್ಬಿಟ್ರೆ ಫಸ್ಟ್ ಈಗ ಪ್ರೆಷರ್ ಕೊಡ್ತಾರೆ 10th ಅಂತಾನು. ಕಾಲೇಜ್ ಲೈಫ್ ಹೆಂಗೈತೆ? ಅತಿ ಶೀಘ್ರದಲ್ಲೇ ಅಂದ್ರೆ ಅಲ್ಲಿ ಫಿಶ್ ಶಾಪ್ ಇದೆ. ನಮ್ಗೆ ಬರೋಕೆ ಇಷ್ಟ ಆಗಲ್ಲ. ಫಿಶ್ ಶಾಪ್ ಇದೆ ಅಲ್ಲಿ. ಅದಕ್ಕೆ ಗೈಸ್ ಅಕ್ಕಂದು ಇನ್ನೊಂದು ಏನೋ ಗುಡ್ ನ್ಯೂಸ್. ಇಲ್ಲಿ ಬಸ್ ನಿಲ್ಸು ಅಂತಂದ್ರೆ ಅಲ್ಲಿ ತಗೊಂಡ್ ನಿಲ್ಸಿದ. ಅಲ್ಲಿ ನಿಲ್ಸಿ ಅಂತಿದೀನಿ. ಚಂದ್ರದ ಹೊಸಿ ಕಂಪ್ಲೇಂಟ್ ಎಲ್ಲ ಗೈಸ್ ಕಾಲೇಜ್ ಬಗ್ಗೆ. ಹೇಳಾಯ್ತು. ಏನಿಲ್ಲ, ಕೆಲವ್ರೆಲ್ಲ ಇವಳನ್ನ ಮುಗಿ ಅನ್ಕೊಂಡಿದಿರಲ್ಲ. ಇವಳು ಮಾತಾಡೋದು, ಇವಳು ಕಿರ್ಚೋದೆಲ್ಲ ನೋಡ್ಬಿಟ್ರೆ ಅಷ್ಟೇ ಕತೆ. ಯಾವ ಮೂಗಿನೂ ಇಲ್ಲ. ಹೆವಿ ಆಟ, ಹೆವಿ ಘಾಟಿ ನೋಡಕ್ ಮಾತ್ರ. ಹೊರಗಡೆ ಡಿಸಿಪ್ಲಿನ್ ನಂಗೆ ಮನೇಲಿ ಅಷ್ಟು ತುಂಬಾ ಇನ್ನೋಸೆಂಟ್ ಆಗಿದ್ಯಾ. ಆ ತರ ನೀ ತುಂಬಾ ಇನ್ನೋಸೆಂಟ್ ಅಂತೆ, ತುಂಬಾ ಒಳ್ಳೆವಳಂತೆ. ಸುಳ್ಳು. ಆಮೇಲೆ ನಾನು ಚೂಡಿದಾರಲ್ಲಿ ಚೆನ್ನಾಗಿ ಕಾಣಿಸ್ತೀನಂತೆ. ನೀ ಚೂಡಿದಾರ ಯಾಕಬ್ಬ ಅಂತಾರೆ ನನ್ನ ಫ್ರೆಂಡ್ಸ್ ಎಲ್ಲ. ನೀನು ಮುಸುಡು ಚೆನ್ನಾಗಿಲ್ವಲ್ಲ? ಗೊತ್ತು ನಮಗೆ. ಅದು ನಂಗೆ ಅಲ್ಲಿ ಸರಿ ಹೋದ್ರೆ ಎಲ್ಲ ಸರಿ ಹೋಗ್ತದೆ. ಅಲ್ಲಿ ಸ್ಪ್ರಿಂಗ್ ಅಂತ ಸ್ಪ್ರಿಂಗ್ ಅಂತ ಯಾವಾಗ ಹಾಕಿಸಿಯವ? ಸ್ಪ್ರಿಂಗು ಡಿಗ್ರಿಗೆ. ಅವಳು ಹೈಸ್ಕೂಲಲ್ಲಿ ಇದ್ದಾಗಿದ್ದು ನಾನು ಬಂದು ಹೈಸ್ಕೂಲು ಮುಗೀತು. ಕಾಲೇಜು, ಇವಾಗ ಡಿಗ್ರಿ. PU ಹೆಂಗೈತೆ? ಸೈನ್ಸ್ ಚೆನ್ನಾಗೈತಾ? 10th ಸ್ಟೂಡೆಂಟ್ಗೆ ಏನು ಹೇಳಕ್ ಇಷ್ಟಪಡ್ತೀವಿ? ಇವಾಗ ನೀನು ಸೀನಿಯರ್ ಅಲ್ವಾ? ಯಾವ ಸಬ್ಜೆಕ್ಟ್ ತಗೋಬೋದು ಅವ್ರ ಮುಂದಕ್ಕೆ? ಅವ್ರವ್ರ ಇಷ್ಟ. ನಿಮ್ಗೇನ್ ಅನಿಸ್ತೈತೆ ಸೈನ್ಸ್? ಇವಳು ಮಗನ ಇಬ್ರು ಯಾಕೆ ಗಾಡಿ ರೂಮಲ್ಲಿ ಕುತ್ಕೊಂಡು ಏನೇನೋ ಮಾತಾಡ್ತಾರೆ. ಹಂಗೇನಿಲ್ಲಪ್ಪ. ಅವನು ನೀನು ಡಿಸಿಪ್ಲಿನ್ ಆಗಿ ಮಾತಾಡ್ತಿದ್ದೀರಾ ಅಂದ್ರೆ ಏನು ಸ್ಕೆಚ್ ಅಂತಾನೆ ಅರ್ಥ. ಯಾರು 6 ಸಬ್ಜೆಕ್ಟ್ ಅಲ್ಲಿ ಸೆಕೆಂಡ್ ರ್ಯಾಂಕ್ ಬತ್ತೀಯ ಬಿಡು ಅಂತಂದ್ರೆ ನೆನ್ನೆ ಬಂದ್ಬಿಟ್ಟು ಚಂದು ಮ್ಯಾಥ್ಸ್ ಅಲ್ಲಿ 15 ಒಳಗೆ ಅಂತ ತೆಗ್ದಿರೋದ್ನ ಬೇಜಾರು ಮಾಡ್ಕೊತಿಲ್ಲ. ಯಾಕೆ ಮದುವೆ ಓದ್ತದಲ್ಲ ಮಮ್ಮಿ ಅಲ್ಲಿ ಹೊಸ ಮ್ಯಾಮ್ ಅವರನ್ನ ಆ ಮ್ಯಾಮ್ ಹಿಡ್ದು ಬಿಡ್ತಾರೆ ಸ್ವಲ್ಪ ಜಾಸ್ತಿ ಇಚ್ಚಿ ಅಲ್ಲಿ ಪ್ರೈಮರಿ ಹೆಂಗ್ ಕೊಟ್ಟಾರೆ. ಆಮೇಲೆ ಕೊಟ್ಬಿಡ್ತಾಳೆ. ಅಭಿನವ್ ಬರತ್ತೀನಿ ಅನ್ಕೊಂಡ್ಬಿಟ್ರೆ ಯಾರಾದ್ರೂ ಬೇಡ. ಈಗ ಮ್ಯಾಮೇನ್ ಚಾಡಿ ಹೇಳ್ತಿದ್ದೀನಿ ಅಲ್ವ ಈ ವಿಡಿಯೋದಲ್ಲಿ ಹಾಕ್ಬಿಟ್ಟು ನಿಮ್ ಸ್ಕೂಲೇ ಮೆನ್ಷನ್ ಮಾಡಿಲ್ವಲ್ಲ. ಎಲ್ಲಾರು ಒಂದವ್ರ ಅಂತೀನಿ ಚಂದನನ್ ತಮ್ಮನ ಅಂತ. ಈ ಸುಷ್ಮಾ ಹೇಳೋಣಂತೆ ಚಂದನ ನೋಡಿದ್ರೆ ಸೈಲೆಂಟ್ ನೀನ್ ಘಾಟಿಗೆ ಚೆನ್ನಾಗಿ ಓದ್ಕೊಂಡು ಹೋಗು ಒಂದವ್ರಂತೆ. ನನ್ನೇ ತಾನೇ ಸ್ಯಾಂತಮ್ಗೆ ಅಡ್ಮಿಷನ್ ಮಾಡ್ಸಿದ್ದು ಕರ್ಕ ಬಂದ್ಬಿಟ್ಟು ಚೆನ್ನಾಗೈತೆ ಅನ್ಬಿಟ್ಟು ಪರ್ಫ್ಯೂಮ್ ಹಾಕ್ತಾರೆ. ಅದ್ರದ್ದೇ ಬರುತ್ತೆ ಅಂದಿದ್ ಮಮ್ಮಿ. ಅದೇ ಸೋಪ್. ಮಮ್ಮಿ ಅರ್ಶಿನ ಮತ್ತೆ ಕಡಲೆ ಇಟ್ಟಾಕಿದ್ರೆ ಕಲೆಗಳು ಹೋಯ್ತಾವಂತೆ. ಅರ್ಶಿನ ತಂದ್ಕೊಂಡು ಏನೋ ಮಾಡಪ್ಪ. ಅರ್ಶಿನ ಹಾಕಿದ್ರು ಹೊರಗಡೆ ಹೋಯ್ತಿ ಅಲ್ವಾ ಬಿಸಿಲಿಗೆ. ನಾನು ಏನ್ ಅನ್ಕೊಂಡಿದ್ಯಾ ನೀನು? ಬ್ಯೂಟಿಷಿಯನ್ ಗೊತ್ತು, ಆದ್ರೆ ಹೋಯ್ತಲ್ಲ. ನಿನ್ ಸ್ಕಿನ್ಗೆ ಏನ್ ಆಗುತ್ತೆ ಹೋಗುತ್ತೆ ಅಂತ ನನಗೆ ಗೊತ್ತು. ಅಂದ್ರೆ ಇವಾಗ ನಿನ್ಗೆ ಏಜು ಅದು ಪಿಂಪಲ್ ಬರೋದು ಕಾಮನು. ಸೊ ಅದಕ್ಕೆಲ್ಲ ಜಾಸ್ತಿ ಕ್ರೀಮ್ ಅಡಿಕ್ಟ್ ಆಗಬಾರ್ದು ಅಲ್ವಾ? ನೀ ಹೌದು.
ಒಂಥರ ಯೂಸ್ ಮಾಡಬೇಕು, ಆಲ್ಟರ್ನೇಟ್ ಹೋಗ್ತಾ ಇರಬಾರ್ದು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ. ನಾನೀಗ ಕ್ರೀಮ್ಗಳನ್ನೇ ಹಾಕೋದಿಲ್ಲ ಏನು ಗೈಸ್. ಏನು ಗೊತ್ತಾ, ಒಂದು ಸ್ಮಾಲ್ ಸಜೆಷನು, ಅವ್ರು ಆ ಕ್ರೀಮ್ ಹಾಕ್ತಾವ್ರೆ ಇವ್ರು ಈ ಕ್ರೀಮ್ ಹಾಕ್ತಾರೆ ಅಂದ್ಬಿಟ್ಟು ಪದೇ ಪದೇ ಕ್ರೀಮ್ಗಳನ್ನ ಚೇಂಜ್ ಮಾಡಬಾರ್ದು. ಸ್ಕಿನ್ಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಅವ್ರು ಆರ್ಗಿಟ್ಟು ಯಾವುದೇ ಕ್ರೀಮ್ ಹಾಕ್ತಾರೆ ಅಂತ ಇವ್ರು ಮಾತಾಡ್ತಾ ಕ್ರೀಮ್ ಹಾಕ್ಬಿಟ್ರು. ಅದು ಮುಖ ಏನಾಗ್ಬಿಟ್ಟೈತೆ, ಫುಲ್ಲು ರೆಡ್ ಬ್ಲ್ಯಾಕ್ ಥರ ಆಗ್ಬಿಟ್ಟೈತೆ. ಒಂದಷ್ಟು ಚೆನ್ನಾಗಿತ್ತು, ಆಮೇಲೆ ಹೋಯ್ತಾ ಹಂಗಾಗ್ಬಿಟ್ಟೈತೆ. ಡಾಕ್ಟರ್ ಹತ್ರ ಹೋದ್ರೆ ಇನ್ನೂ 5 ವರ್ಷಕ್ಕೆ ಸ್ಕಿನ್ ಸರಿ ಹೋಗ್ತಿದೆ. ಅದು ಸ್ಕಿನ್ ಫುಲ್ಲು ಸೆನ್ಸಿಟಿವ್ ಆಗ್ಬಿಟ್ಟಿದೆ. ಹಾಗೆ ಸುಮ್ಮನೆ ಇಲ್ಲಿಂದ ಇಲ್ಲಿ ಕೂದಲು ಬೆಳ್ಕೊಬಿಟ್ಟೈತೆ ಇಂದು. ಅದು ನಗು ಅಂತ ವಿಷಯ ಅಲ್ಲ, ಸ್ಕಿನ್ನು ಸೆನ್ಸಿಟಿವ್ ಆಗ್ಬಿಡುತ್ತೆ. ಸ್ಕಿನ್ ಲೇಯರ್ಸ್ ಏನಿದೆ ಗೊತ್ತಾ, ಅದನ್ನ ಬರ್ನ್ ಮಾಡ್ತಾ ಹೋಗುತ್ತೆ. ಸ್ಕಿನ್ ಸಡನ್ಲಿ ವೈಟ್ ಕಾಣಿಸುತ್ತೆ. ತಗ್ಸ್ತಾರೆ, ವೈನ್ ಫೇಸಿಯಲ್ ಮಾಡಿಸ್ಕೊತಾವ್ರೆ. ಮುಖ ಸ್ವಲ್ಪ ಇವಾಗ ಒಂಥರ ಗ್ಲೋ ಆಗಿ ಒಂಥರ ಆಯಿಲ್ ತರ. ಆದಷ್ಟು ಹೋಮ್ ಮೇಡೇ ಮಾಡಿದ್ರೆ ಬೆಟರ್. ಅಂದ್ರೆ ನಾವು ಮಾಡೋ ಫೇಸಿಯಲ್ಗಳಲ್ಲಿ ಅಂಥದ್ದೇನು ಕೆಮಿಕಲ್ಸ್ ಆ್ಯಡ್ ಮಾಡಿರಲ್ಲ, ನ್ಯಾಚುರಲ್. ಕೆಲವರು ಎದುರ್ಕೋತಾರೆ, ಮಾಡಿಸ್ತಾನೆ ಇರ್ಬೇಕೇನೋ ಹಾಗೆ ಹೀಗೆ ಅಂತ. ಫೇಶಿಯಲ್ ಮಾಡಿಸೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಬಟ್ ಅದು ಇದು ಕ್ರೀಮು ಡಾಕ್ಟರ್ ಪರ್ಮಿಷನ್ ಇಲ್ಲಂತೆ ಕ್ರೀಮ್ಗಳು ತೊಗೊಂಡ್ಬಿಡೋದು, ಹಾಕೊಂಡ್ಬಿಡೋದು. ಆಮೇಲೆ ಅದು ಏನಿದ್ರು ಇನ್ಸ್ಟೆಂಟ್ ಆಗಿ ರಿಸಲ್ಟ್ ಕೊಡ್ತಾ ಇದೆ ಅಂತಂದ್ರೆ ಅದು ಲೈಫ್ ಟೈಮ್ ಪ್ರಾಬ್ಲಮ್ ಅಂತಾನೆ ಅರ್ಥ. ಬೇಗ ರಿಸಲ್ಟ್ ಕೊಡೋದನಿ ಯಾವುದು ಒರಿಜಿನಲ್ ಅಲ್ವಂತೆ. ಮೆಡಿಸಿನ್ ಅವೆಲ್ಲ ಫೈಲಲ್ಲ ಐತೆ. ಸೊ ಹಂಗಾಗಿ ಲೇಟ್ ಆದ್ರೂ ಪರವಾಗಿಲ್ಲ, ಹೋಮ್ ಮೇಡ್ ಟ್ರೈ ಮಾಡಿ. ಇಲ್ಲ ಅಂತಂದ್ರೆ ನಿಮ್ಗೆ ಯಾರು ಬ್ಯೂಟಿಷಿಯನ್ ಯಾರು ಇವ್ರು ಗೊತ್ತಿತ್ತು ಅಂದ್ರೆ ಫೇಶಿಯಲಲ್ಲಿ ಮೇಂಟೈನ್ ಮಾಡ್ಕೊಳ್ಳಿ. ಫೇಶಿಯಲಲ್ಲೂ ಅಷ್ಟೊಂದು ಕೆಮಿಕಲ್ ಏನು ಆ್ಯಡ್ ಆಗಿರಲ್ಲ. ನೋಡ್ಬಿಟ್ಟು ಅದ್ರ ಡೀಟೇಲ್ಸ್ನ ನೋಡಿ ಸಾಯಂಕಾಲ ಡಿಸೈಡ್ ಆಗುತ್ತೆ. ಅಪ್ಪ ಹೆಂಗೆ ಫೋನ್ ಮಾಡಿ ನಿಮ್ಮ ಅಮ್ಮಂಗೆ ಹೇಳ್ತೀನಿ ಅಂತವಳೆ. ಯಾವುದಕ್ಕೆ ಪರ್ಮಿಷನು? ಬರೋಡೆ. ಯಾರ್ದು? ಶ್ರಾವ್ಯ, ನನ್ನ ಬೆಸ್ಟ್ ಫ್ರೆಂಡ್, ನನ್ನ ಬೆಂಚ್ ಪಾರ್ಟ್ನರ್. CCTVಲೆಲ್ಲ ಬಂದು ಹೇಳ್ತಾರೆ ನಮ್ಮನ್ನ. ಏನು ಇಬ್ರು ಮಾತಾಡ್ತಾರೆ ಗೈಸ್. ಏನ್ ಗೊತ್ತಾ, ಇವಾಗ ಡೈರೆಕ್ಟ್ ಇಲ್ಲೇ ಇದ್ದಾಳೆ. ಅವಳನ್ನ ಸಾಂತಮ್ ಕಾಲೇಜ್ಗೆ ನಾನು ಅಡ್ಮಿಷನ್ ಮಾಡಿಸಿರೋದು. ಅದು ಅದೇ ಕಾಲೇಜ್ ಬೇಕು ಅಂದ್ಬಿಟ್ಟು ನಾನೇ ಹಠ ಮಾಡಿಸಿರೋದು. ಸ್ವಲ್ಪ ದಿನ ನನ್ನ ಜೊತೆನೆ ಮುನ್ಸ್ಕೊಂಡ್ಬಿಟ್ಟಿದ್ಲು, ಆ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ತಾ ಇದಾರೆ ಹಾಗೆ ಹೀಗೆ ಅಂತ ನನ್ನ ಜೊತೆನೆ ಮಾತಾಡ್ತಿರ್ಲಿಲ್ಲ. ಇವಾಗ ಅವಳು ಬೆಸ್ಟಿ ಇದಾರಂತೆ, ತುಂಬಾ ಬೆಸ್ಟ್ ಫ್ರೆಂಡ್ ಅಂತೆ. ಅವ್ರ ಬರ್ಡೇಗೆ ಹೋಗ್ಬೇಕಂತೆ. ನನಗೆ ಥ್ಯಾಂಕ್ಸ್ ಹೇಳು. ನೀನು ಏನಂದಿದ್ದು, ನಿನ್ಗೆ ಸ್ಯಾಂಟಮ್ ಸೇರ್ಕೊಂಡ್ಬಿಟ್ರೆ ನಿಂಗೆ ಎಲ್ಲ ಫ್ರೀಡಮ್ ನಾನೇ ಬಿಟ್ಕೊಡ್ತೀನಿ ಅಂತಂದಿದ್ದು. ನಿನ್ಗೆ ಏನಾರು ಕೇಳಿದ್ರೆ ನಿಮ್ಮ ಮಮ್ಮಿ ಪರ್ಮಿಷನ್ ಕೇಳಬಂತೆ ನೀನು ಅನ್ನೋದು. ಎಲ್ಲ ಪ್ಲೇಟ್ ನನಗೆ ಏನು ಗೊತ್ತಾ, ಪ್ಲೇಟ್ ಚೇಂಜ್ ಮಾಡೋದಲ್ಲ. ಮೇನು ಮಿನಿಸ್ಟರ್ ಇವರೇನೆ. ನಾನು ನನ್ನ ಡಿಸಿಷನ್ ಇರ್ಬೋದು, ಬಟ್ ನಾನು ನಿಮ್ಮ ಮಮ್ಮಿ ಡಿಸಿಷನ್ ಕೇಳ್ದಂತೆ ನಿನ್ನ ಪರ್ಮಿಷನ್ ಕೊಡೋಕ್ಕಾಯ್ತದಾ? ನನಗೂ ರೈಟ್ಸ್ ಇರ್ಬೋದು. ಓಕೆ, ರೈಟ್ಸ್ ಐತೆ. ನಿಮ್ಮ ಮಮ್ಮಿನೂ ಇಂಪಾರ್ಟೆಂಟ್ ಅಲ್ವಾ? ಮಮ್ಮಿ ನಂಗೊಂದು ಸೆಲ್ಫಿ ಸ್ಟಿಕ್ಕು. ನಾನು ಏನಾದ್ರೂ ಫಂಕ್ಷನ್ಗೆ ರೆಡಿ ಆದರೆ ಎತ್ಕೊಡ್ತಕ್ಕಂಥ ಅಲ್ವಾ? ನಾನು ಒಬ್ಳೆ ಡಿಸಿಷನ್ ತಗೊಳಕ್ಕಾಗುತ್ತಾ? ಅವಳು ಹೇಳ್ತಿರೋದು ಅರ್ಥ ಆಯ್ತಾ? ಶಾಂತಮ್ಮಂಗೆ ಸೇರ್ಕೊಬಿಡು, ನಾನೇ ಎಲ್ಲದಕ್ಕೂ ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿದ್ನಂತೆ. ಪಾಪ ಅವಳು ಕರ್ದೋಳೆ. ಈ ಟ್ರಿಪ್ ಕರೆದ್ಲು ನನ್ನ ಫ್ಯಾಮಿಲಿ ಟ್ರಿಪ್ಗೆ ಫೋರ್ಸ್ ಆಗಿ. ಆಮೇಲೆ ನಾನು ಬರೋಲ್ಲ, ಬರ್ಡೇಗೆ ಬರ್ತೀನಿ ಅಂತಂದೆ. ಈಗ ಬರ್ಡೇಗೂ ಹೋಗ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊತಾಳೆ. ಬರ್ಡೇ ಎಲ್ಲಿ? ಅಲ್ಲೇ ಹೊಸಳ್ಳಿ ಮನೆಯಂತೆ. ಟ್ರಿಪ್ಗೆ ಬಾ ಹೋಗತ್ತ, ದೇವಸ್ಥಾನಕ್ಕೇನೆ 3 ದಿನ ಹೋಗಿದ್ದು ಬಂದ್ಬಿಡ್ತಾ ಬಾ ಅಂತಂದು. ಫ್ಯಾಮಿಲಿ ಅಲ್ವಾ, ಹೋಗಿದ್ದು ಬನ್ನಿ. ನಾನು ಯಾಕೆ ನಿಮ್ಮ ಪಪ್ಪಂಗೆ ಒಂದು ಮಾತು ಹೇಳ್ಬಿಟ್ಟು ನೀನು ಏನು ಗೊತ್ತಾ, ಒಳ್ಳೆ ರೀತಿಯಿಂದ ಕೇಳಿದ್ರೆ ನಿಮ್ಮ ಪಪ್ಪನೂ ಒಪ್ಕೊತದೆ. ನಿನ್ನ ಫ್ರೀಡಮ್ಗೆ ನನ್ನ ಕಾಲಿಗೆ ಅವತ್ತು ಪಾಪ ಶೇಪ್ ಔಟ್ ಆಗೋಯ್ತು. ಇನ್ನೊಂದ್ಸಲಿ ಮನೆಗೆ ಬರ್ಬೇಡ ಅಂತಂದು ಅವಳು. ಸರಿ ಅವತ್ತಂದಿಲ್ಲೇ ಸಾರಿ ಹಿಂಗೆ ಬೇಜಾರು ಮಾಡ್ಕೋಬೇಡ, ನಮ್ಮ ಅಪ್ಪ ಅಂದಿದ್ಕೆ ನಿಮ್ಮ ಅಪ್ಪ ಅಂದ ತಕ್ಷಣ ನಾನು ಬರ್ದೇ ನಿಲ್ಸ್ಬಿಡ್ತೀನಿ, ಬರ್ತೀನಿ ಎಲ್ಲಕ್ಕೂ ಯಾರು ಏನು ಗೊತ್ತಾ, ನಾನು ಹಂಗೆಲ್ಲ ಬೇಜಾರು ಮಾಡ್ಕೊಳಲ್ಲ. ನಿಮ್ಮ ಅಪ್ಪ ಹೇಳಿದ ತಕ್ಷಣ ಬರೋದ್ ನಿಲ್ಸ್ಬಿಡ್ತೀನ, ನಿಮ್ ಫ್ರೆಂಡ್ಶಿಪ್ ಇಟ್ಬಿಡ್ತೀನ. ಗೈಸ್ ಏನ್ ಗೊತ್ತಾ, ಇನ್ನೊಂದೇನು ಗೊತ್ತಾ, ಅಪ್ಪ ಅಮ್ಮಂದಿರು ಅಷ್ಟೊಂದು ಹೊರಗಡೆ ಕಳಿಸ್ಕೊಂಡಷ್ಟು ಸ್ಟ್ರಿಕ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ಇವಾಗಿನ ಜನ್ರೇಷನ್ ಹತ್ರ ಇದೆ, ಭಯ ಆಗುತ್ತೆ. ಇವಾಗಿನ ಜನ್ರೇಷನ್ ಅಲ್ಲಿ ಹೆಣ್ಮಕ್ಳನ್ನ ಬೆಳೆಸೋದೇ ಭಯ ಆಗ್ತಿದೆ ಅಲ್ವಾ? ಈ ಸೋಷಿಯಲ್ ಮೀಡಿಯಾದಲ್ಲಿ ಇದೆಲ್ಲ ನೋಡ್ತಾ ಇದ್ರೆ ತುಂಬಾನೇ ಭಯ ಆಗುತ್ತೆ. ಹೆಣ್ಮಕ್ಳನ್ನ ಒಬ್ಬೊಬ್ಬರೇ ಕಳ್ಸೋಕ್ಕೆ, ಫ್ರೆಂಡ್ಸ್ಗಳ ಜೊತೆ ಕಳ್ಸೋಕ್ಕೂ ಭಯ ಆಗುತ್ತೆ. ಅದರಿಂದ ಸ್ಟ್ರೈಟ್ ಮಾಡ್ತಾರೆ ಹೊರತು ಇನ್ನು ಯಾವುದೇ ರೀತಿ ಅಲ್ಲ. ನಮ್ಮ ಮಕ್ಳ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಅಂತಲ್ಲ ಅಲ್ವಾ? ಇದ್ರ ಬಗ್ಗೆ ನೀನೇನು ಹೇಳ್ತೀಯಾ? ಇದೇ ತಾನೇ ರೀಸನು. ಸೋಷಿಯಲ್ ಮೀಡಿಯಾ ತೆಗೆದ್ರೆ ಸಾಕು ಭಯ ಆಗುತ್ತೆ. ಇವಾಗ ಹೆಣ್ಮಕ್ಳು ಇರೋರಿಗೆ ಭಯ ಆಗುತ್ತೆ, ಹೆಂಗಪ್ಪ ಏನಪ್ಪ ಅಂತ. ಆ ರೀಸನ್ಗೆ ಅಷ್ಟೇ, ಬೇರೆ ಯಾವ ಕಾರಣನೂ ಅಲ್ಲ. ಮತ್ತೆ ವ್ಲಾಗನ್ನ ಕಂಟಿನ್ಯೂ ಮಾಡೋಣ ಗೈಸ್. ಚಂದನ ಇವತ್ತು ವ್ಲಾಗಲ್ಲಿ ತುಂಬ ಮಾತಾಡಿದ್ದಾಳೆ, ಯಾವುದು ಸ್ಕಿಪ್ ಮಾಡ್ದಂತೆ ಹಿಂಗೆ ರಾ ವಿಡಿಯೋನೇ ಹಾಕ್ತೀನಿ.
ನಾನು ಇನ್ಮೇಲೆ ರಾ ವಿಡಿಯೋನೇ ವ್ಲಾಗ್ ಮಾಡಾಕೋಣ. ಈ ಅಂಗಡಿ ಬಗ್ಗೆ ಮನೇಲಿ ಪುಟ್ಟ ಮಕ್ಕಳಿದ್ದಾಗ ಮನೆ ಫುಲ್ಲು ಮೆಸ್ಸಿ ಮೆಸ್ಸಿ ಆಗೋದು ಇಟ್ಸ್ ಕಾಮನ್ ಅಂತಲೇ ಹೇಳ್ಬೋದು. ಸೊ ಈ ಥರ ಮತ್ತೆ ಮುಂದಿನ ದಿನಗಳಲ್ಲಿ ಮಾಡೋಕ್ಕಾಗಲ್ಲ ಮಕ್ಳುಗಳು. ಅವ್ರು ಮಾಡೋದನ್ನು ನಾವು ಕೂಡ ಎಂಜಾಯ್ ಮಾಡಬೇಕು. ಹಂಗಾಗಿ ಅವ್ಳು ಫುಲ್ಲು ಮೆಸ್ಸಿ ಮೆಸ್ಸಿ ಮಾಡಿದ್ಲಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ಅಂದ್ಬಿಟ್ಟು ಕೆಲಸನ ನಾನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೆ. ಸೊ ಮೊದಲಿಗೂ ನಾನು ಕ್ಲೀನ್ ಮಾಡೋದಕ್ಕೂ ನೋಡ್ಬೋದು, ದಿನಾಲೂ ನಾವು ಇಷ್ಟೇ ಕ್ಲೀನ್ ಮಾಡಿಕೊಂಡ್ರು ಸಂಜೆ ಬರೋ ಅಷ್ಟರಲ್ಲಿ ಈ ಥರ ಮೆಸ್ಸಿ ಮಾಡೇ ಮಾಡಿರ್ತಾರೆ. ಇವಾಗ ನೋಡ್ತಾ ಇರ್ಬೋದು ನಾನು ಸೋಫಾಗೆಲ್ಲ ಕವರೆಲ್ಲ ಹಾಕಿ, ದಿವಾನ್ಗೆಲ್ಲ ಕವರೆಲ್ಲ ಹಾಕಿ, ಹಾಗೆ ರೂಮ್ನೆಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡೆ. ಯಾಕಂದರೆ ಅವರ ಪುಟ್ಟ ಆಟ ಸಾಮಾನುಗಳೆಲ್ಲ ಇರುತ್ತಲ್ಲ, ಎಲ್ಲ ಕಡೆನೂ ಕೂಡ ಹಾಕ್ಬಿಟ್ಟಿರ್ತಾರೆ. ಹಾಗಾಗಿ ನಾನು ಅದನ್ನೆಲ್ಲ ಪ್ರೀತಿಯಿಂದನೇ ಆಕ್ಸೆಪ್ಟ್ ಮಾಡ್ಕೊತೀನಿ, ಏನೂ ಮಾಡೋದಕ್ಕಾಗಲ್ಲ. ಅದಾದಮೇಲೆ ಹೇರ್ ಆಕ್ಸೆಸರೀಸ್ನ ಹಾಕ್ಕೋಬೇಕು ಅಂದರು. ನಾನು ಈ ಥರ 3-4 ಸೆಟ್ ಮಾಡಿ ಇಟ್ಕೊಂಡು ಬಿಡ್ತೀನಿ. ಎಲ್ಲ ಥರ ಪ್ಯಾಟ್ರನ್ನು ಕೂಡ ಒಂದು 3 ಪ್ಯಾಟ್ರನ್, ಈಗ 7 ಪ್ಯಾಟ್ರನ್ ಮಾಡಿದ್ದೀನಲ್ವ, ಅದೆಲ್ಲ ಒಂದು 4-5 ಸೆಟ್ ಮಾಡಿ ಇಟ್ಕೊಂಡು ಬಿಡ್ತೀನಿ. ಯಾರು ಕೇಳಿದಾಗ ಕೊಡೋಕ್ಕೆ ಸರಿ ಹೋಗುತ್ತೆ ಅಂತ. ಹೇಗೆ ಅಕ್ಕಂಗೂ ಬೇಕಿತ್ತಂತ ಅವರು ಕೂಡ ಇಸ್ಕೊಂಡು ಹೋದರು. ಗೈಸ್, ನಾನು ಆಗಲೇ ಹೇಳ್ದಾಗೆ 7 o'clock ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಇವಾಗ 8 o'clock ಆಗಿದೆ. 1 ಅವರಲ್ಲಿ ನಿಮ್ಗೆ ತೋರಿಸಿದ್ನಲ್ಲ ಮೆಸ್ಸಿ ಮೆಸ್ಸಿ ಆಗಿರೋದನ್ನೆಲ್ಲ ರ್ಯಾಂಡಮಾಗಿ ಕೆಲಸ ಮಾಡಿಕೊಂಡೆ, ಮೇನಾಗಿ ಏನು ಬೇಕು ಅದನ್ನು. ಸೊ ನಾನು ಬೆಳಗ್ಗೆ ಟೈಮು ಬೇಗ ಅಂಗಡಿಗೆ ಹೋಗೋದ್ರಿಂದ ಸಿಕ್ಕು ಕೂಡ ಬಿಡಿಸಲ್ಲ. ಯಾವ ರೀತಿ ಸೋಂಬೇರಿ ಆಗಿದ್ದೀನಿ ಅಂತಂದರೆ, ಸೋಂಬೇರಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಕೇರ್ ಮಾಡ್ಕೋತಿಲ್ಲ ಅಂತಲೇ ಹೇಳ್ಬೋದು. ಹಿಂಗೆ ಮಾಡ್ತೀನಿ ಅಂದರೆ ಹಿಂಗೆ ಹಾಕೋಬಿಟ್ಟು ಜಸ್ಟ್ ಹಿಂಗೆ ಮೇಲೆ ಹಿಂಗೆ ಬಾಚ್ಕೊ ಹೊರಟೋಗ್ತೀನಿ, ಸಿಕ್ಕು ಕೂಡ ಬಿಡಿಸಲ್ಲ. ಸೊ ಅಷ್ಟು ಅಂದರೆ ಟೈಮ್ ಇರುತ್ತೆ, ಇಲ್ಲ ಅಂತಲ್ಲ, ನಾನೇ ಒಂದು ಸ್ವಲ್ಪ ಕೇರ್ ಮಾಡಲ್ಲ. ಇವಾಗ ಸಿಕ್ಕೆಲ್ಲ ಅಷ್ಟೊಂದಾಗಿದೆ, ಸಿಕ್ಕೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ಎಷ್ಟು ಸಿಕ್ಕಾಗಿದೆ ಅಂದರೆ, ಸ್ನಾನ ಮಾಡಿದ್ದೀನಿ ನಾನು ತಲೆ ಬಚ್ಚಕ್ಕೆ ಹೋಗಲ್ಲ. ಎಲ್ಲರೂ ದೇವಸ್ಥಾನಕ್ಕೆ ಹೋಯ್ತು ಅಂತಂದ್ರೆ ಹಂಗೆ ಕಟ್ಕೊಂಡು ಹೊರಟೋಗ್ತೀನಿ. ಆ್ಯಂಡ್ ಎಲ್ಲರೂ ಹೋಗ್ಬೇಕಂದಾಗ ಮಾತ್ರ ಸ್ಪೆಷಲಾಗಿ ರೆಡಿ ಆಗೋದು. ಅಂಗಡಿಗೆ ಹೋಗ್ಬೇಕು ಅಂದರೆ ಕೂದಲು ಹಂಗೆ ಎತ್ತು ಕಟ್ಕೊಂಡು ಹೊರಟೋಗ್ತೀನಿ. ನನಗೆ ಸ್ಪೆಷಲಾಗಿ ರೆಡಿ ಆಗಬೇಕು ಅನ್ಸ್ದಾಗ ಮಾತ್ರ ಆಗೋದು. ನೋಡ್ತಾ ಇರ್ಬೋದು ಎಷ್ಟು ಸಿಕ್ಕಿಟ್ಟಿದೆ ಅಂತ. ನಂದು ಸಿಕ್ಬಿಡಿಸಿದ್ರೆ ಮಾಮೂಲಿ ಸ್ಮೂತ್ನಿಂಗ್ ಏನೇ, ಅಷ್ಟೊಂದೇನು ನನ್ನ ನೀರು ಹಾಕೊಳ್ಳುವಾಗಿಲ್ಲ. ಕೇರ್ ಮಾಡಿದ್ರೆ ಇನ್ನೂ ಸಖತ್ತಾಗಿರುತ್ತೆ. ಆಯಿಲ್ ಹಾಕಲ್ಲ ಆ್ಯಂಡ್ ಯಾವುದೇ ರೀತಿ ಡ್ರೈ ಮಾಡಲ್ಲ. ಸುಮ್ಮನೆ ಬರೀ ಕೂದಲಿಗೆ ಶಾಂಪು ಹಾಕ್ಬಿಟ್ಟು ಡೈರೆಕ್ಟು ಸ್ನಾನ ಮಾಡ್ತೀನಿ. ಹಂಗಾಗಿ ಕೂದಲು ಅಷ್ಟು ಚೆನ್ನಾಗಿ ಬೆಳೀತಾ ಇಲ್ಲ, ಹಿಂಗಿದೆ ಹಂಗೆ ಇದೆ. ನೋಡ್ತಾ ಇರ್ಬೋದು ಇಷ್ಟಿದೆ. ಕಟ್ ಮಾಡಿಸ್ಬಿಟ್ಟಿದೆ ಇವಾಗ 1 month ಬ್ಯಾಕು. ಇಷ್ಟಾಗಿದೆ ಆಲ್ರೆಡಿ. ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ, ಆದರೆ ನಾನೇ ಕೇರ್ ಮಾಡೋಕ್ಕೆ ಹೋಗಲ್ಲ. ಇವಾಗ ಫ್ರೆಶ್ ಅಪ್ ಆದೆ. ಸೊ ಇವಾಗ ಒಂದು ಆರ್ಡರ್ ಬಂತು. ಅಂದರೆ ಆರ್ಡರ್ ಅಂತಂದರೆ ನನ್ನ ಅಕ್ಕನಿಂದನೇ. ಅವ್ರಿಗೆ ಹೇರ್ ಸ್ಟೈಲ್ ಕ್ಲಾಸಸ್ ಎಲ್ಲ ಇದೆಯಲ್ಲ, ನಾನು ಏರ್ ಆಕ್ಸೆಸರೀಸ್ ಎಲ್ಲ ಮಾಡ್ತೀನಲ್ವ, ಅಕ್ಕ ನನ್ನ ಹತ್ರನೇ ಮಾಡಿಸ್ಕೊಳ್ತಾರೆ. ಇವಾಗ ಅವ್ರದ್ದು ರಿಕ್ವೈರ್ಮೆಂಟ್ ಇದೆ, ಜಡೆ ಬಿಲ್ಲೆಗಳು ಮಾಡಬೇಕು ಅಂತ. ಹಾಗಾಗಿ ಇವಾಗ ಫ್ಲಿಪ್ಕಾರ್ಟಲ್ಲೂ ಕೂಡ 7 minutesಲ್ಲಿ ಬರುತ್ತಲ್ವ ಆರ್ಡರು. ಬ್ಲಿಂಕಿಟ್ ಆ್ಯಂಡ್ ಫ್ಲಿಪ್ಕಾರ್ಟೆಲ್ಲ B7000 ಗಮ್ ಖಾಲಿ ಆಗ್ಬಿಟ್ಟಿತ್ತು. ಹಾಗಾಗಿ ಅದಕ್ಕೆ ಆರ್ಡ್ರ್ ಹಾಕಿದ್ದೀನಿ. ಅದು ಬರೋಷ್ಟರಲ್ಲಿ ನಾನು ಸ್ವಲ್ಪ ತಲೆ ಬಚ್ಕೊಬಿಡೋಣ ಅಂತ ಬಾಚ್ತಾ ಇದ್ದೀನಿ. ಇಲ್ಲಾಂದರೆ ಇನ್ನೂ ಬಾಚ್ತಿರ್ಲಿಲ್ಲ, ಕೆಲಸ ಸ್ಟಾರ್ಟ್ ಮಾಡ್ಕೋತಿದ್ದೆ. ಇಷ್ಟು ಬ್ಯುಸಿಯಾಗಿರುತ್ತೆ ಗೈಸ್ ನನ್ನ ರೂಟೀನು. ಕೆಲವ್ರು ಮಾತಾಡ್ತಾರೆ ಏನು ಮಹಾ ಅಂತ. ಮಹಾ ಅನ್ನೋದಿದೆಯಲ್ಲ, ಅಷ್ಟು ಅವ್ರು ಮಾತಾಡಿದಷ್ಟು ಸುಲಭ ಅಲ್ಲ. ನಮ್ಮ ಜಾಗದಲ್ಲಿ ನಿಂತು ಅವ್ರು ಒಂದಿನ ಮಾಡಿಬಿಡ್ಲಿ, ಸರಿ ಗೊತ್ತಾಗುತ್ತೆ ಏನು ಅಂತ. ನಮ್ಮ ಅಪ್ಪ ಅಮ್ಮ ಕಲಿಸಿರೋದು ಇಷ್ಟೇ ಗೈಸ್, ಕಷ್ಟಪಡಬೇಕು, ದುಡಿಬೇಕು, ತಿನ್ನಬೇಕು ಅಂತ. ಒಬ್ರಿಗೆ ಮೋಸ ಮಾಡಿಲ್ಲ, ಬೇರೆ ಥರ ದುಡ್ಡು ಸಂಪಾದನೆ ಮಾಡ್ಬೇಕನ್ನೋದಿಲ್ಲ, ಒಬ್ರು ಫ್ರಾಡ್ ಮಾಡ್ಬೇಕನ್ನೋದಿಲ್ಲ. ಕಷ್ಟಪಟ್ಟು ಏನಾದ್ರು ನಾವು ಪಡ್ಕೊಂಡಿದ್ದೀವಿ ಅಂತಂದರೆ ನಾವು ತುಂಬ ಹಾರ್ಡ್ ವರ್ಕ್ ಮಾಡಿಯೇ ಪಡ್ಕೊಂಡಿರ್ತೀವಿ. ಅದು ಬಿಟ್ಟರೆ ನಮಗಂತೂ ಈಸಿಯಾಗಿ ನಮ್ಮ ಲೈಫಲ್ಲಿ ಇದುವರೆಗೂ ಏನೂ ಸಿಕ್ಕಿಲ್ಲ, ಕಷ್ಟಪಟ್ಟೇ ಸಿಕ್ಕಿರೋದು. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಾರ್ಡ್ ವರ್ಕ್ ಮಾಡ್ತೀನಿ ಅಷ್ಟೇ. ಕೆಲವರು ಎಲುಬಿಲ್ಲದ ನಾಲಿಗೆ ಅಂತ ಮಾತಾಡ್ತಾರಲ್ಲ, ಅವ್ರಿಗೆ ಅನ್ವಯಿಸುತ್ತೆ. ಅಂದರೆ ನಮ್ಮವರೇ ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ಬೇರೆಯವ್ರು ಅಂದ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಗೈಸ್. ಇನ್ನೊಂದೇನು ಗೊತ್ತಾ, ನಮ್ಮವ್ರು ಅರ್ಥ ಮಾಡ್ಕೊಳ್ತಾರೆ ಅನ್ನೋದು ನಿಜವಾಗ್ಲೂ ತುಂಬ ದೊಡ್ಡ ತಪ್ಪು. ಬೇರೆಯವ್ರು ಅರ್ಥ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾರಲ್ಲ, ಅದರಷ್ಟು ನಮ್ಮವ್ರು ಸಪೋರ್ಟ್ ಮಾಡಲ್ಲ, ಹುರ್ಕೊಂಡೇ ಸಾಯ್ತಾರೆ. ಏನೋ ಕಷ್ಟಪಟ್ಟು ಏನಾರು ಒಂದು ಅರ್ನಿಂಗ್ಸ್ ಮಾಡ್ತಿದ್ದೀವಿ, ಇಲ್ಲ ಇನ್ನಿಂದ ಏನೋ ಮಾಡ್ತೀವಿ, ಏನೋ ಒಂದು ಸಕ್ಸಸ್ ಸಿಕ್ತು ಅಂದರೆ ಆ ಸಕ್ಸಸ್ಸಿಂದ ನಮ್ಮ ಹಾರ್ಡ್ ವರ್ಕ್ ಎಷ್ಟಿರುತ್ತೆ, ಕಷ್ಟ ಎಷ್ಟಿರುತ್ತೆ. ಸಕ್ಸಸ್ ಒನ್ ಡೇ ಸಕ್ಸಸ್ ಆಗಿರಲ್ಲ,
ಅದರಿಂದ ಎಷ್ಟು ಪರಿಶ್ರಮ ಇರುತ್ತೆ. ಅದು ಒನ್ ಡೇ ವೀಡಿಯೋ ಹಾಕಿರ್ತೀವಿ ಅಷ್ಟೇ ನಾವು, ಅದರಿಂದ ಎಷ್ಟಿರುತ್ತೆ. ಅದರಿಂದ ರಿಲೀಫ್ ಆಗಬೇಕಂದ್ರೆ ವರ್ಷಗಳ ಕಾಲನೇ ಬೇಕು. ಫಾರ್ ಎಕ್ಸಾಂಪಲ್ ಮನೆ ಆಗಿರ್ಬೋದು, ಅಂಗಡಿ ಆಗಿರ್ಬೋದು ಮಾಡಿಬಿಟ್ಟಿದ್ದಾರೆ ಅನ್ನೋದೊಂದು ಐತೆ. ಬಟ್ಟು ಅದ್ರ ಕಮಿಟ್ಮೆಂಟ್ ಎಲ್ಲ ತೀರಿಸೋಷ್ಟರಲ್ಲಿ ನಮಗೆ ಯಾವತ್ತು ಕಮಿಟ್ಮೆಂಟ್ ಎಲ್ಲ ಝೀರೋ ಆಗುತ್ತೆ ಅದ್ರ ಕಡೆದೆಲ್ಲ, ಆವತ್ತು ನಮಗೆ ರಿಯಲ್ ಸಕ್ಸಸ್ ಅನ್ನೋದು ಸಿಕ್ಕಿದೆ ಅಂತ ಅರ್ಥ. ಅಲ್ಲಿ ಗಂಟು ಇರಲ್ಲ. ಹಿಂಗೆ ಮನೇಲಿದ್ದಾಗ ಜಡೆ ಹಾಕ್ಕೊಬಿಡ್ತೀನಿ, ಹೊರಗಡೆ ಹೋದಾಗಲೂ ಜಡೆ ಹಾಕ್ಕೊಬಿಡ್ತೀನಿ. ಆಮೇಲೆ ನಂದು ಬೇಬಿ ಏರ್ಸ್ ಎಲ್ಲ ತುಂಬ ಇದೆ, ತುಂಬ ಬರ್ತಾ ಇರುತ್ತೆ ಮುಂದೆಗಡೆ. ಸದ್ಯಕ್ಕೆ ಗೈಸ್ ನಾನು ಯಾವುದೇ ರೀತಿ ಕ್ರೀಮ್ ಯೂಸ್ ಮಾಡ್ತಾ ಇಲ್ಲ. ಒಂದು ಲೋಟಸ್ ಕ್ರೀಮು ಮತ್ತು ವೈಟ್ ಟೋನ್ ಕ್ರೀಮ್ ಅದೇ ಪೌಡರ್ನ ನಾನು ಯಾವಾಗಾದರೂ ಒಂದ್ಸಲಿ ಹಾಕಬೇಕು ಅನಿಸ್ದಾಗ ಹಾಕ್ತೀನಿ ಅಷ್ಟೇ. ನೈಟ್ ಟೈಮ್ ಅಂತೂ ಯಾವುದೇ ರೀತಿ ಕ್ರೀಮ್ ಯೂಸ್ ಮಾಡ್ತಾಯಿಲ್ಲ. ನನ್ನ ಸ್ಕಿನ್ಗೆ ಯಾವುದೇ ರೀತಿ ಕ್ರೀಮ್ ಅಡ್ಜಸ್ಟ್ ಆಗ್ತಾಯಿಲ್ಲ, ಯಾವುದು ಸೋಪು ಅಡ್ಜಸ್ಟ್ ಆಗ್ತಾಯಿಲ್ಲ. ಯಾವುದಾದ್ರೂ ಹೋಮ್ ಮೇಡ್ ಸೋಪ್ನ ಟ್ರೈ ಮಾಡಬೇಕು, ಮಾಡೋಣ. ಸೊ ನನ್ನ ಸ್ಟ್ಯಾಂಡು, ನಾನು ಈ ಥರ ರಾ ಮೆಟೀರಿಯಲ್ಸ್ ಎಲ್ಲ ತೆಗೆದಿಟ್ಕೊಬಿಟ್ಟಿರ್ತೀನಿ, ಯಾವಾಗ ಆರ್ಡ್ರ್ ಬರುತ್ತೆ ಗೊತ್ತಾಗಲ್ಲ ಅಂದ್ಬಿಟ್ಟು. ಎಲ್ಲ ನೋಡ್ತಾ ಇರ್ಬೋದು, ಇದೆಲ್ಲ ರಾ ಮೆಟೀರಿಯಲ್ಸ್ ಆ್ಯಂಡ್ ಸ್ಟೋನ್ಗಳೆಲ್ಲ ಒಂದು ಬಾಕ್ಸೆಲ್ಲ ಆರ್ಗನೈಸ್ ಮಾಡ್ಕೊಬಿಟ್ಟಿರ್ತೀನಿ. ಇದು ಕೂಡ ಆನ್ಲೈನಲ್ಲಿ ತರಿಸ್ಕೊಂಡಿದ್ದು ಬಾಕ್ಸೇ, ಎಲ್ಲ ಒಂದೊಂದು ಕಡೆ ಆರ್ಗನೈಸ್ ಮಾಡ್ಕೊಬಿಟ್ರೆ ನನಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ಒಂದೇ ಕಡೆ ಮಾಡ್ಕೊಬಿಟ್ಟಿರ್ತೀನಿ. ನನ್ನ ರೂಮ್ ನೋಡ್ತಾ ಇರೋದು, ನನಗೆ ಈ ಥರ ಲೈಟಿಂಗ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಈ ಥರ ಲೈಟ್ ಆಫ್ ಎಡಿಟಿಂಗ್ ಮಾಡಬೇಕಾದ್ರೆ ಮೇನ್ ಲೈಟ್ ಆಫ್ ಮಾಡಿಬಿಟ್ಟು ಆ ಲೈಟ್ ಒಂದು ಆನ್ ಮಾಡ್ಕೊಂಡಿರ್ತೀನಿ. ಏನಂತರ ಪಾಸಿಟಿವ್ ವೆಬ್ಸ್ ಅಂತ ಅನಿಸುತ್ತೆ. ಒಬ್ಬೊಬ್ರಿಗೆ ಒಂದೊಂಥರ ಅಲ್ವಾ, ಹಾಗಾಗಿ ನನಗೆ ಈ ಥರ ಇಷ್ಟ ಆಗುತ್ತೆ. ಲೈಟಿಂಗ್ಸ್ ತುಂಬ ಇಷ್ಟ ಆಗುತ್ತೆ. ಹಂಗಾಗಿ ನಮ್ಮ ಮನೆಗೆ ಲೈಟಿಂಗ್ಸ್ ಎಲ್ಲ ಹಾಕಿದೆ. ಬಟ್ ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ನನ್ನ ಬ್ಯಾಟ್ಲ ಕಲಿಸುತ್ತೆ, ಕಷ್ಟಪಟ್ಟು ಮಾಡ್ದು, ಆದರೆ ಜಾಸ್ತಿ ಟೈಮ್ ಅಲ್ಲಿರೋಕ್ಕಾಗ್ತಾಯಿಲ್ಲ ನಮ್ಮ ಮನೇಲಿ. ನನಗೆ ಆರ್ಚ್ ಹತ್ರ ಹಿಂಗೆ ಬೇಕು ಹಾಗೇ ಬೇಕು ಅಂತೆಲ್ಲ ಪ್ಲ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡೆ. ಬಟ್ ಜಾಸ್ತಿ ಟೈಮಲ್ಲಿ ಇರೋಕ್ಕಾಗ್ತಾಯಿಲ್ಲ, ನಾನು ಬೇಜಾರು ನನಗಂತೂ ತುಂಬಾ ಇದೆ. ರಾ ಮೆಟೀರಿಯಲ್ಸ್ ಎಲ್ಲ ಇಟ್ಕೊಬಿಟ್ಟೆ ನಾನು ಆದಷ್ಟು ಬೆಡ್ ಮೇಲೇ ಮಾಡ್ಕೋತೀನಿ. ಯಾಕಂದರೆ ಹೊರಿಕೊಳ್ಳೋಕ್ಕೆಲ್ಲ ಕಂಫರ್ಟಬಲ್ ಸಿಗುತ್ತೆ ಅಲ್ವಾ ಗೈಸ್. ಇವಾಗ ಎಷ್ಟು ಬ್ಯಾಕ್ ಪೇನ್ ಬರುತ್ತೆ ಅಂದರೆ ಅಷ್ಟಲ್ಲ, ನಾರ್ಮಲ್ ಡೇಸಲ್ಲೂ ಬರ್ತಾಯಿತ್ತು, ಈಗಲೂ ಅಷ್ಟೇ ಹೊಸಿ ಬ್ಯಾಕ್ ಪೇನ್ ಬರೋಲ್ಲ. ಯಾಕಂದರೆ ಅಂಗಡೀಲಿ ಸ್ವಲ್ಪ ಲಾಂಗ್ ಟೈಮ್ ಕೂತಿರ್ತೀನಲ್ವ, ಹಾಗಾಗಿ ಹೆವಿ ಬ್ಯಾಕ್ ಪೇನ್ ಬರುತ್ತೆ. ನಾನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊತೀನಿ. ನಮ್ಮಮ್ಮ ಅದಕ್ಕೆ ಇವಾಗ ರೈಸ್ ಐಟಮ್ ಬದಲು ಜಾಸ್ತಿ ಮುದ್ದೆನ ಮಾಡಿಕೊಡ್ತಾರೆ. ಹಾಗಾಗಿ ಸ್ವಲ್ಪ ಮುದ್ದೆನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಏನು ಡಿಸೈಡ್ ಆಗಿದ್ದೀನಿ ಗೊತ್ತಾ ಗೈಸ್, ಇನ್ಮೇಲೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದು ಸಾಕು. ನನ್ನ ಬಗ್ಗೆ ಆ್ಯಂಡ್ ನನ್ನ ಮಗು ಬಗ್ಗೆ, ನನ್ನ ಗಂಡ, ನನ್ನ ಮಕ್ಕಳು ಆ್ಯಂಡ್ ನನ್ನ ಇಷ್ಟಪಡೋರು, ನನ್ನ ಫ್ಯಾಮಿಲಿ ನನ್ನ ತುಂಬ ಚೆನ್ನಾಗಿ ಎಲ್ಲರೂ ಇಷ್ಟಪಡ್ತಾರೆ. ಅವ್ರಿಗೋಸ್ಕರ ಬದುಕಬೇಕು ಅಂತ ಯಾವುದೋ ಪ್ರೀತಿನ ಬಯಸೋದು ಬೇಡ. ಇನ್ಮೇಲೆ ನಾನು ಕೆಲವೊಂದು ಮಿಸ್ಟೇಕ್ಗಳು ಮಾಡಿರೋದ ಸರಿಪಡಿಸ್ಕೊಂಡು ಹೋಗ್ಬೇಕು. ಯಾರನ್ನೂ ನಂಬಲೇಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಗೈಸ್. ಬೇಡ, ಸಾಕು, ನಂಬಿದ್ದು ಸಾಕು, ಅವುಗಳಿಂದ ಮೋಸ ಹೋಗಿದ್ದು ಸಾಕು. ಇನ್ನೂ ನಾನು ನಂಬ್ಕೊಂಡಿದ್ರೆ ಚೆನ್ನಾಗಿರಲ್ಲ, ನಮ್ಮ ದಡ್ಡತನ ಆಗುತ್ತೆ. ಅವ್ರು ನಮ್ಮನ್ನು ತುಂಬಾ ಮಿಸ್ಯೂಸ್ ಮಾಡ್ಕೋತಾರೆ ಆಮೇಲೆ. ಹಂಗಾಗಿ ಬಿಟ್ಟಾಕ್ಬಿಟ್ಟಿದ್ದೀನಿ. ನಾನು ಇವಾಗ ಒಂದು 2 ಡೇಸ್ ಬ್ಯಾಕು ನನ್ನ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿಗಳ ಸ್ವಲ್ಪ ಫೀಲಿಂಗ್ಸ್ ಎಲ್ಲ ಹಾಕ್ತಾಯಿದೆ. ನಾನು ಅಷ್ಟಾಗಿ ಫೀಲಿಂಗ್ಸ್ಗಳನ್ನ ಹಾಕಕ್ಕೆ ಹೋಗಲ್ಲ. ಹಾಕಿದ್ದೀನಿ ಅಂದರೆ ಏನಾದ್ರು ಒಂದು ರೀಸನ್ ಇರುತ್ತೆ ಅಂತ ನನ್ನ ಫಾಲೋವರ್ಸ್ಗೆ ಗೊತ್ತಾಗ್ಬಿಟ್ಟಿದೆ. ನಾನು ಹಾಕೋದೇ 6 ತಿಂಗಳಿಗೋ 3 ತಿಂಗಳಿಗೋ ಯಾವಾಗಾದ್ರೂ ಒಂದೊಂದ್ಸಲಿ, ಬಟ್ ಅದು ಪರ್ಟಿಕ್ಯುಲರ್ ರೀಸನ್ ಇರುತ್ತೆ. ಸಿಲಿ ವಿಷಯಕ್ಕೆಲ್ಲ ನಾನು ಫೀಲಿಂಗ್ ಸ್ಟೇಟಸ್ ಎಲ್ಲ ಹಾಕೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಅದೇ ಕೇಳ್ದಂಗಿಂದ ಏನಾಯಿತು, ಇಷ್ಟೊಂದು ಮೆಂಟಲಿ ವೀಕ್ ಆಗಿದ್ದೀರಾ, ಇಷ್ಟೊಂದು ಡಿಸಪಾಯಿಂಟ್ ಆಗಿದ್ದೀರಾ, ಯಾರಿಂದ ಏನಾಯಿತು, ಹಾಗೆ ತುಂಬ 100 ಪ್ರಶ್ನೆಗಳು ಅನ್ಕೊಳ್ಳಿ. ನನ್ನ ಫ್ರೆಂಡ್ಸ್ ಕಡೆಯಿಂದ, ಫ್ಯಾಮಿಲಿ ಮೆಂಬರ್ಸ್ ಕಡೆಯಿಂದ ಆ್ಯಂಡ್ ನನ್ನ ಫಾಲೋವರ್ಸ್ ಕಡೆಯಿಂದ ಎಲ್ಲ ಥರ ಪ್ರಶ್ನೆಗಳಿವೆ. ಅದನ್ನೆಲ್ಲ ನಾನು ಸೋಷಲ್ ಮೀಡ್ಯಾದಲ್ಲಿ ಶೇರ್ ಮಾಡ್ಕೊಳಕ್ಕಾಗಲ್ಲ. ಕೆಲವೊಂದು ಪರ್ಸ್ನಲ್ ಲೈಫ್ ಅನ್ನೋದು ಇರುತ್ತಲ್ವ, ಆ ಥರ ಪ್ರಾಬ್ಲಮ್ಸ್ಗಳಷ್ಟೇ. ನೀವು ನಮ್ಮ ಫ್ಯಾಮಿಲಿ ಮೆಂಬರ್ಸೇ, ಬಟ್ ಅದು ಕೆಲವ್ರಿಗೆ ಅರ್ಥ ಮಾಡ್ಕೊಳ್ತಾರೆ, ಕೆಲವ್ರಿಗೆ ಹಾಡ್ಕೊಳ್ಳೋಕ್ಕೆ ದಾರಿ ಬಿಟ್ಕೊಟ್ಟಂಗಾಗತ್ತೆ. ಬೇಡ, ಮೋಸ ಮಾಡಿದವರೇ ಚೆನ್ನಾಗಿರಲಿ. ಮೋಸ ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮೋಸ ಹೋಗಿರೋರು ನಾವಾಗಿರೋದ್ರಿಂದ ಅದು ನಮ್ಮ ದಡ್ಡತನನ ಸರಿ ಮಾಡಿಕೊಂಡು ಮುಂದೆ ಹೇಗೆ ಹೋಗಬೇಕು ಅಂತ ಹೋಗ್ಬೇಕಷ್ಟೇ. ಅದು ಬಿಟ್ಟು ನಾನು ಏನಾರು ಆದಾಗ ಈ ಥರ ಆಯಿತು ಅಂತ ಆದರೂ ಈ ಸಲ ತುಂಬಾ ಡಿಸಪಾಯಿಂಟ್ ಆಯಿತು. ನನಗೆ ಮೆಂಟಲಿ ತುಂಬಾ ವೀಕ್ ಆದೆ.
ಯಾಕಂದರೆ ನನ್ನ ಪರಿಸ್ಥಿತಿ ಹೆಂಗಿತ್ತು. ಆಮೇಲೆ ಪ್ರೆಗ್ನೆನ್ಸಿ ಮೂಡ್ ಸ್ವಿಂಗ್ಸು ಈ ಟೈಮಲ್ಲಿ ಚೆನ್ನಾಗಿರಲ್ಲ, ಯಾವುದೇದೋ ಯೋಚನೆ ಬರ್ತಾ ಇರುತ್ತೆ. ಈ ಟೈಮಲ್ಲಿ ಆ ಥರ ಟೆನ್ಷನ್ ಕೊಟ್ಟಿದ್ದು ತುಂಬ ದೊಡ್ಡ ತಪ್ಪು. ಜೀವನ ಪೂರ್ತಿ ಮರೆಯೋಕ್ಕಂತೂ ಹೋಗಲ್ಲ. ಒಂದು ಹೆಣ್ಣು ಯಾವ ಟೈಮಲ್ಲಿ ಮಾಡಿದ ನೋವು ಮರೆಯಲ್ಲ ಅಂತಂದರೆ, ಅವಳ ಪ್ರೆಗ್ನೆನ್ಸಿ ಜರ್ನಿಲಿ ಯಾರಾದ್ರೂ ಅವಳಿಗೆ ನೋವು ಕೊಟ್ಟವ್ರೆ ಅಂತಂದರೆ ಇಡೀ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಗಲ್ಲ. ಆ ನೋವನ್ನ ಕೊಟ್ಟಿದ್ದಾರೆ, ನಾನು ಮರೆಯೋದು ಇಲ್ಲ. ಆ ನೋವನ್ನೇ ಒಂದು ಪಾಠ ಅಂತ ತಿಳ್ಕೊಂಡು ಮುಂದೆ ಬುದ್ಧಿ ಕಲ್ತ್ಕೊಂಡು ಹೋಗ್ಬೇಕು ಅನ್ನೋದನ್ನು ಕಲ್ತಿದ್ದೀನಿ. ಯಾಕಂದರೆ ನಾನು ಕುಗ್ಗಲ್ಲ. ನಾನು ಅವ್ರು ಮೋಸ ಮಾಡಿದ್ರು ಅಂದ ತಕ್ಷಣ ನಾನು ಕುಗ್ಬಿಡೋಕ್ಕಾಗಲ್ಲ. ಯಾಕಂದರೆ ನನ್ನದೇ ಆದ ಸಂಸಾರ ಇದೆ, ನನ್ನ ಗಂಡ, ನನ್ನ ಮಕ್ಕಳು ನನ್ನೇ ನಂಬಿದ್ದಾರೆ. ನನ್ನ ಮಕ್ಳಿಗೋಸ್ಕರನಾದರೂ ನಾನು ಸ್ಟ್ರಾಂಗ್ ಆಗಲೇಬೇಕು, ಸ್ಟ್ರಾಂಗ್ ವುಮೆನ್ ಆಗಲೇಬೇಕು, ನಿಲ್ಲಲೇಬೇಕು. ಯಾಕೆ ಹಿಂಗೆ ಮುಂದೊಂದು ದಿನ ಅವ್ರಿಗೆ ಅನಿಸ್ಬೇಕು, ಯಾಕೆ ಇವ್ರಿಗೆ ಹಿಂಗೆ ನಂಬಿಕೆ ದ್ರೋಹ ಮಾಡಿದೆ, ಎಷ್ಟು ಪ್ರೀತಿ ಕೊಡ್ತಾಯಿದ್ರು, ಎಷ್ಟು ನಂಬಿದ್ರು, ಇವಾಗ ಎಲ್ಲನೂ ಕಳ್ಕೊಂಡಲ್ಲ ಅಂತ ಅವ್ರಿಗೆ ಫೀಲ್ ಬರಬೇಕು. ಆ ಥರ ನಾವು ಬದುಕಬೇಕು, ಅವ್ರನ್ನೇ ಬಿಟ್ಟಾಕ್ಬಿಟ್ಟು ಬದುಕಬೇಕು. ಒಂದ್ಸಲಿ ನಂಬಿಕೆ ದ್ರೋಹ ಮಾಡಿದವ್ರಿಗೆ ಪದೇ ಪದೇ ಮಾಡೋ ಚಾನ್ಸಸ್ ಇದ್ದೇ ಇರುತ್ತೆ. ನಾವು ನಂಬಾರ್ದು ಅಷ್ಟೇ, ಅದಕ್ಕೆ ಅವಕಾಶ ಕೊಡಬಾರ್ದು. ಮತ್ತು ನಾವು ಮೋಸ ಹೋಗೋಕ್ಕೆ ಅವ್ರಿಗೇನೆ ಅವಕಾಶ ಕೊಡಬಾರ್ದು. ದೂರನೇ ಇದ್ಬಿಡಬೇಕು. ಅದು ಕೊಚ್ಚೆ ಅಂತ ಗೊತ್ತಾದ್ಮೇಲೆ ದೂರ ಇದ್ಬಿಡಬೇಕು. ಏನು ಗೊತ್ತಾ, ಕೊಚ್ಚೆಗೆ ಕಲ್ಲು ಹಾಕಿದ್ರೆ ಯಾರದು ನಮ್ಮ ಮೇಲೇ, ದೂರ ಇದ್ಬಿಡ್ಬೇಕು. ಇದೊಂದು ಮೋಟಿವೇಶನ್ ಥಾಟ್. ಕೆಲವ್ರಿಗೆ ಒಗ್ಗಟ್ಟಾಗಿರುತ್ತೆ. ಸಾರಿ, ನಾನು ಹೇಳೋ ಸಿಚುವೇಶನಲ್ಲಿಲ್ಲ ಅನ್ನೋಕ್ಕಿಂತ ಹೆಚ್ಚಾಗಿ ಬೇರೆ ವ್ಲಾಗರ್ಸ್ಗಳಿಗೆ ನಾನು ನಮ್ಮವ್ರ ಬಗ್ಗೆ ನಾನು ಬಿಟ್ಕೊಡೋಕೆ ನನಗೆ ಇಷ್ಟ ಇಲ್ಲ. ಅವ್ರು ಎಷ್ಟೇ ಏನೇ ಮಾಡಿದ್ರು ಅವ್ರು ನಮ್ಮವರೇನೆ. ಅದು ಯಾರೇ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಅಂತ ತುಂಬ ಜನಕ್ಕೆ ಇರುತ್ತೆ. ಅದು ಬೇಡ ಅವೆಲ್ಲ. ಸೋಷಲ್ ಮೀಡ್ಯಾದಲ್ಲಿ ಒಂದು ಲಿಮಿಟ್ ಅನ್ನೋದು ಇದೆ ನಂದು, ಆ ಲಿಮಿಟ್ನ ನಾನು ದಾಟು ಹೋಗಲ್ಲ. ಹಂಗಾಗಿ ಅಷ್ಟೇ. ಇದು ಮೆಟೀರಿಯಲ್ಸು ಇವಾಗ ಮಾಡೋಣ, ಟ್ರೈ ಮಾಡ್ತೀನಿ. ಇವಾಗ ಗಮ್ ಎಷ್ಟೊತ್ತು ಬರುತ್ತೆ ಗೊತ್ತಿಲ್ಲ ಗೈಸ್. ನೋಡಿ, ಯಾವಾಗಲೂ ಒಂದು ಎಕ್ಸ್ಟ್ರಾ ಇಟ್ಕೊಂಡಿರಬೇಕು. ಯಾವಾಗ ಆರ್ಡ್ರ್ ಬರುತ್ತೆ ಅಂತಲೇ ಹೇಳೋದಕ್ಕಾಗಲ್ಲ. ನನಗೆ ಗಮ್ ಖಾಲಿಯಾಗಿಬಿಟ್ಟಿದೆ. ಇವಾಗ ಆ ಗಮ್ ನಂಗೆ ತುಂಬಾ ಇಂಪಾರ್ಟೆಂಟು. ಆ ಗಮ್ಮಿಲ್ದಂತ ನಾನು ಮಾಡೋಕ್ಕಾಗಲ್ಲ. B7000 ಅಂತ, ಅದು ಲೋಕಲ್ ಶಾಪ್ಗಳಲ್ಲೂ ಕೆಲವೊಂದು ಸಿಗೋಲ್ಲ. ಭವಾನಿ ಬುಕ್ ಸ್ಟೋರಲ್ಲಿ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ. ನೋಡೋಣ, ಅದು ಸಿಕ್ಕಿದ್ರೆ ಆಫ್ಲೈನಲ್ಲೇ ಶಿವರ್ಕಲ್ಲಿ ತರಿಸ್ತೀನಿ. ಇಲ್ಲ ಅಂತಂದರೆ ಈಗ ಹಾಕಿದ್ದೀನಿ, ಅದು ಸ್ಟಾಕ್ ಇಲ್ಲ ಅಂತ ಬರ್ತಾಯಿದೆ. ಆರ್ಡ್ರ್ ಹಾಕಿದೆ. ಬರೀ ವೀಡಿಯೋನ ಕಂಟಿನ್ಯೂ ಮಾಡೋಣ. ಆ್ಯಂಡ್ ಈ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಫೈನಲ್ ಲುಕ್ ಹೇಗೆ ಬಂತು ಅಂತ ತೋರಿಸ್ತೀನಿ. 1 ಅವರ್ ಕೆಲಸ ಆಗೇ ಆಗುತ್ತೆ. ಇದಕ್ಕೂ ಕೂಡ ಒಂದು ಸ್ವಲ್ಪ ಐಡಿಯಾ ಎಲ್ಲ ಯೂಸ್ ಮಾಡಿ ಯೂನಿಕಾಗಿ ನಾನೇನಾದ್ರು ಡಿಸೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾವಾಗಲೂ. ಹಾಗಾಗಿ ಗೈಸ್, ಇಷ್ಟು ಮಾತಾಡೋಕ್ಕೆ ನನಗೆ ಎಷ್ಟು ನಗರು ಬರ್ತಾಯಿದೆ ನೋಡ್ತಾ ಇರ್ಬೋದು. ಅಲ್ಲೇ ನಗರು ಬರ್ತಾಯಿದೆ. ಇನ್ನು ಈ ಟೈಮಲ್ಲಿ ನನ್ನ ಹೊಟ್ಟೆ ಉರಿಸಿರೋರು, ಈ ಟೈಮಲ್ಲಿ ನನಗೆ ಮೋಸ ಮಾಡಿರೋರು ಉದ್ಧಾರ ಆಗ್ತಾರಾ? ಅವ್ರಿಗೆ ಒಳ್ಳೇದಾಗುತ್ತಾ? ಗೆಸ್ ಮಾಡಿ. ಯಾಕಂದರೆ ಅಷ್ಟು ನೋವು ಮಾಡಿರೋದು, ಅಷ್ಟು ತೊರ್ಕೊಬಿಡ್ಬೇಕು, ಬೇಡಕ್ಕೆ ಬೇಡ ಅನ್ನೋಷ್ಟು ನೋವು ಮಾಡಿರೋದು. ಇರಲಿ, ಇದೊಂದು ಲೆಸನ್ ಅಂತ ಕಲ್ತ್ಕೊಂಡು ಮುಂದೆ ಹೋಗ್ತಾ ಇರೋಣ. ಮೋಸ ಮಾಡಿದವರೇ ಚೆನ್ನಾಗಿರಲಿ, ಶಾಪ್ ಹಾಕೋದು ಬೇಡ, ಅವರು ಚೆನ್ನಾಗಿರಲಿ. ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ. ಒಟ್ನಾರೆ ಅವ್ರುಗಳಿಂದ ದೂರ ಇರಬೇಕಷ್ಟೆ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಆ ಲೈಫ್ ಏನಿದೆ, ಆ ಲೈಫ್ ಕೆಟ್ಟವರಾಗಿದ್ದು ಬಿಡೋಣ ಗೈಸ್. ಸಾಕು, ಇಷ್ಟು ದಿನ ಒಳ್ಳೆಯವರಾಗಿದ್ದು ಸಾಕು, ಪಡ್ಕೊಂಡಿದ್ದು ಸಾಕು. ಇನ್ಮೇಲೆ ಕೆಟ್ಟವರಾಗಿದ್ದು ಬಿಡೋಣ. ಅರ್ಪಿತಾ ಕೆಟ್ಟೋಳು ಅನ್ನೋ ಥರನೇ ಇದು ಬಿಡೋಣ, ಸರಿನಾ? ಅಂದರೆ ನಮ್ಮನ್ನ ಅರ್ಥ ಮಾಡ್ಕೊಂಡಿರೋರು ಯಾವತ್ತಿದ್ರು ನಮ್ಮನ್ನ ಬಿಟ್ಟೋಗಲ್ಲ, ನಮ್ಮ ಮೋಸನ ಮಾಡಲ್ಲ. ನನ್ನ ಸಬ್ಸ್ಕ್ರೈಬ್ಗಳಂತೂ ಎಷ್ಟು ಕ್ಯೂಟಾಗಿ ಮೆಸೇಜ್ ಮಾಡ್ತಾರೆ ಅಂದರೆ ನನಗೇನೋ ಒಂಥರ ಖುಷಿಯಾಗುತ್ತೆ. ಏನಂತ ಹೇಳ್ತಾರೆ ಗೊತ್ತಾ, ಕೆಲವರೆಲ್ಲ ಅಂಗಡಿಲಿ ಹಾಕಿ ಕೂರ್ತಾ ಇದ್ದೀರಾ, ಅಂಗಡಿಲಿ ಕೂರಬೇಡಿ, ಆಮೇಲೆ ವೀಡಿಯೋಸಲ್ಲಿ ಇಷ್ಟೊಂದು ಎಫೆಕ್ಟಾಗಿ ಮಾಡಬೇಡಿ. ಕೆಲವರು ವೀಡಿಯೋಸ್ ಬೇಕೇ ಬೇಕು ಅಂತ ಆಟ ಮಾಡೋರು ಇದ್ದಾರೆ, ಕೆಲವರು ಇಷ್ಟೊಂದು ಎಫೆಕ್ಟ್ ಹಾಕ್ಬೇಡಿ, ಕಣ್ಣಿನ ಪ್ರಾಬ್ಲಮ್ ಆಗುತ್ತೆ, ನಿಮ್ಗೆ ಸ್ಟ್ರೆಸ್ ಆಗುತ್ತೆ ಅನ್ನೋರು ಇದ್ದಾರೆ. ವೀಡಿಯೋನ ನಾನು ಇವಾಗ 60 days ಚಾಲೆಂಜಿಂಗ್ ತೊಗೊಂಡಿದ್ದೀನಲ್ವ, ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾನು ಈ ಟೈಮಲ್ಲಿ ಚಾಲೆಂಜಿಂಗ್ ತಗೊಂಡಿದ್ದು ನನಗೇ ಪ್ರೌಡ್ ಫೀಲ್ ಆಗ್ತದೆ. ಯಾಕಂದರೆ ನಾನು ಈಗಂತೂ ಮೆಂಟಲಿ ಫುಲ್ಲು ವೀಕ್ ಆಗಿಬಿಟ್ಟಿದ್ದೀನಿ. ಎಷ್ಟಂದರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅಷ್ಟು ವೀಕ್ ಆಗಿದ್ದೀನಿ. ಈ ಟೈಮಲ್ಲಿ ಚಾಲೆಂಜಿಂಗ್ ತಗೊಂಡಲ್ಲ, ನನ್ನ ಮೇಲೆ ನಾನೇ ಪ್ರೌಡ್ ಫೀಲ್ ಪಡ್ತೀನಿ. ಪರವಾಗಿಲ್ಲ ಬಿಡು ಅರ್ಪಿತಾ, ನೀನು ಈ ಟೈಮಲ್ಲಿ ನೀನು ಚಾಲೆಂಜಿಂಗ್ ತಗೊಂಡು ವೀಡಿಯೋ ಮಾಡ್ತಿದ್ಯಾ ಅಂತ. ಇವಾಗ ನಾನು ಈಗ ಕ್ಯಾಮ್ರಾ ಮುಂದೆ ಯಾವ ಥರ ನಾನು ಖುಷಿಯಾಗಿದ್ದೀನಿ, ಮಾತಾಡ್ತಿದ್ದೀನಿ. ಆಫ್ಲೈನಲ್ಲಿ ಆ ಥರ ಎಲ್ಲ ಟೈಮಲ್ಲಿ ಇರೋಕ್ಕಾಗಲ್ಲ. ಕೆಲವೊಂದು ಟೆನ್ಷನ್ನು, ಆ ಥರ ಪ್ರೆಸರ್ಸ್ ಇದೆ. ಆ ಥರ ವರ್ಕ್ ಪ್ರೆಸರ್ ಆಗಿರ್ಬೋದು, ಫ್ಯಾಮಿಲಿ ಪ್ರೆಸರ್ ಆಗಿರ್ಬೋದು, ಆ್ಯಂಡ್ ಕೆಲವೊಂದು ಮೇಂಟೆನೆನ್ಸ್ ಪ್ರೆಸರ್ ಆಗಿರ್ಬೋದು, ಅಷ್ಟು ಇದೆ. ಅದನ್ನೆಲ್ಲ ನಿಭಾಯಿಸಿ ನಾನು ವ್ಲಾಗ್ನೂ ಮಾಡ್ತೀನಿ. ಆ್ಯಂಡ್ ಚಾಲೆಂಜಿಂಗಾಗಿ ತಗೊಂಡು ಡೇಗೆ ನಾನು ಮಿನಿ ವ್ಲಾಗು, ಕಂಟೆಂಟ್ ವ್ಲಾಗು, ಲೆಂತಿ ವ್ಲಾಗು, ಆ್ಯಂಡ್ ಮೀಶೋದು ಮಾಡ್ತಾಯಿದ್ದೀನಿ ಅಲ್ವಾ, ಅಫಿಲೈಟು, ಅದ್ರದ್ದು ಈ 4 ವೀಡಿಯೋನ ನಾನು ಒಂದು ದಿನದಲ್ಲಿ ಕ್ರಿಯೇಟ್ ಮಾಡ್ತೀನಿ ಅಂತ ಚಾಲೆಂಜಿಂಗ್ ತಗೊಂಡಿದ್ದೀನಲ್ಲ, ನನ್ನ ಮೇಲೆ ನನಗೆ ಪ್ರೌಡ್ ಫೀಲ್ ಇದೆ. ಯಾಕಂದರೆ ಜಸ್ಟ್ ವೀಡಿಯೋ ಮಾಡೋದಾದರೆ ಓಕೆ,
ಏನು ಪ್ರಾಬ್ಲಮ್ಸ್ ಇಲ್ಲ ಸೈಡ್ ಅಂತಂದರೆ ನನ್ನದೇ ಆದ ಕೆಲವೊಂದು ಕರ್ತವ್ಯಗಳಿದೆಯಲ್ಲ ಅದೆಲ್ಲ ನಿಭಾಯಿಸಿ ಅಂಗಡಿಲಿ ಕೂತ್ಕೊಂಡು ನನ್ನ ಬಿಸ್ನೆಸ್ ನೋಡಿಕೊಂಡು ಕೆಲವು ವ್ಯವಹಾರದ್ದೆಲ್ಲ ನೋಡಿಕೊಂಡು ನಾನು ಈ ವಿಡಿಯೋ ಅಕ್ಸೆಪ್ಟ್ ಮಾಡ್ಕೊಂಡಿರೋದಕ್ಕೆ ನನ್ನ ಮೇಲೆ ರೆಸ್ಪೆಕ್ಟ್ ಇದೆ. ಆಮೇಲೆ ಟೈಮಿಂಗ್ಸ್ ಹೆಂಗೋ ಮೇಂಟೈನ್ ಮಾಡ್ಬೋದು. ಆ್ಯಂಡ್ ಮೆಂಟಲಿ ನಾನು ಕೆಲವೊಂದು ವಿಷಯಕ್ಕೆ ವೀಕ್ ಆಗಿದ್ದೀನಲ್ಲ, ಈ ಟೈಮಲ್ಲಿ ನಂಗೆ ನಿಜವೂ ಪ್ರೌಡ್ ಫೀಲ್ ಇದೆ. ಯಾರು ಏನಾರು ಅಂದ್ಕೊಳ್ಳಿ, ನಮ್ಮ ಬಗ್ಗೆ ನಮಗೆ ಸೆಲ್ಫ್ ರೆಸ್ಪೆಕ್ಟ್ ಇತ್ತು ಅಂದರೆ ಏನಾರು ಒಂದು ಅಚೀವ್ ಮಾಡಲೇಬೋದು. ಬಟ್ ನಾನು ಇವಾಗ ವ್ಲಾಗರಲ್ಲಿ ಏನೂ ಅಚೀವ್ ಮಾಡಿಲ್ಲ, ನಾನೇ ಹೇಳ್ತೀನಿ. ವ್ಲಾಗರ್ ಅಂತ ಒಂದು ಹೆಸರಿದೆ, ಅದರಲ್ಲಿ 1% ಕೂಡ ನಾನು ಅಚೀವ್ ಮಾಡಿಲ್ಲ. ಝೀರೋದಲ್ಲೇ ಇದ್ದೀನಿ, ಝೀರೋದ್ರಲ್ಲೇ ಮೇಲೆ ಬರ್ತೀನಿ. ಹೋಪ್ ಇದೆ, ನಿಜ ಹೇಳ್ತೀನಿ. ದೊಡ್ಡ ದೊಡ್ಡ ವ್ಲಾಗರ್ಸ್ ಎಲ್ಲ ಇದ್ದಾರಲ್ವ, ಅವ್ರು ಕಂಪೇರ್ ಮಾಡಿಕೊಂಡ್ರೆ ನಾನು ಝೀರೋ, ಇನ್ನೂ 0.1 ಕೂಡ ಆಗಿಲ್ಲ. ಬಟ್ ಮಾಡಬೇಕು ಅನ್ನೋದೊಂದು ಒಪ್ಪಿದೆ, ಮಾಡೇ ಮಾಡ್ತೀನಿ. ಆ್ಯಂಡ್ ವ್ಲಾಗರ್ಸ್ಗಳ ಬಗ್ಗೆ ಪ್ರೌಡ್ ಫೀಲ್ ಪಡ್ತೀನಿ. ಮಿಲಿಯನ್ಸು ಫಾಲೋವರ್ಸ್ ಇಟ್ಕೊಂಡಿರೋರಾಗಿರ್ಬೋದು, ತುಂಬ ಜನ ಇದ್ದಾರಲ್ಲ, ಅವ್ರ ಬಗ್ಗೆ ನಾನು ಚಿಕ್ಕ ಪುಟ್ಟ ವ್ಲಾಗರ್ಸ್ ಅವ್ರ ಬಗ್ಗೆ ಎಲ್ಲ ಪ್ರೌಡ್ ಫೀಲ್ ಪಡ್ತೀನಿ. ಯಾಕಂದರೆ ವ್ಲಾಗರ್ಸ್ ಲೈಫು ಒಂದೇ ಥರ ಇರಲ್ಲ. ಇವಾಗ ಅವ್ರ ಪರ್ಸ್ನಲ್ ಲೈಫ್ ಎಷ್ಟಾರು ಇರಲಿ ಅದನ್ನೆಲ್ಲ ಹೈಡ್ ಮಾಡಿ ವ್ಲಾಗ್ ಮಾಡಬೇಕು ಅಂತ ಮಾಡ್ತಾರೆ. ಕೆಲವ್ರಿಗೆ ಇದೇ ಒಂದು ಅರ್ನಿಂಗ್ ಪ್ಲಾಟ್ಫಾರ್ಮ್ ಆಗಿರುತ್ತೆ, ಎಲ್ಲೋ ವರ್ಕ್ ಹೋಗದಂತೆ ಇದನ್ನೇ ನಂಬ್ಕೊಂಡಿರ್ತಾರೆ. ಕೆಲವರು ಟೈಮ್ ಪಾಸ್ಗೋಸ್ಕರ ಮಾಡೋರು ಇದ್ದಾರೆ. ಎಲ್ಲರ ಥರ ಡಿಫ್ರೆಂಟ್ ವ್ಲಾಗರ್ಸ್ ಸಿಗ್ತಾರೆ. ಬಟ್ ಅವ್ರ ಬಗ್ಗೆ ಎಲ್ಲ ನಾನು ಪ್ರೌಡ್ ಫೀಲ್ ಪಡ್ತೀನಿ. ಯಾಕಂದರೆ ಅವರ ಫೀಲಿಂಗ್ಸ್ ಏನಿದೆ ಅದನ್ನೆಲ್ಲ ಹೈಡ್ ಮಾಡಿ ಕ್ಯಾಮ್ರಾ ಮುಂದೆ ನಗ್ನಗ್ತಾ ವ್ಲಾಗ್ ಮಾಡ್ತಿದ್ದಾರೆ ಅಂದರೆ ಅಷ್ಟು ಸುಲಭದ ಮಾತೆಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಎಲ್ರಿಗೂ ಕೂಡ ಯಾರು ವ್ಲಾಗರ್ ನೋಡ್ತಿದ್ದೀರಾ ನನ್ನ ವಿಡಿಯೋನ, ರಿಯಲಿ ಪ್ರೌಡ್ ಫೀಲ್, ನಮ್ಮ ಬಗ್ಗೆ ನಾವು ಪ್ರೌಡ್ ಫೀಲ್ ಪಡ್ಕೋಬೇಕು. ಆ್ಯಂಡ್ ಬೇರೆ ವ್ಲಾಗರ್ಸ್ ಬಗ್ಗೆನೂ ಕೂಡ ಪ್ರೌಡ್ ಫೀಲ್ ಪಡಬೇಕು. ಈ ಥರ ವಿಡಿಯೋ ಮಾಡ್ತೀನಿ ಅಂದಾಗ ಈ ಥರ ನಾನೇ ಜಾಸ್ತಿ ಮಾತಾಡ್ಬಿಡ್ತೀನಿ. ಬನ್ನಿ, ಜಾಸ್ತಿ ಮಾತಾಡೋದ್ಬೇಡ, ಕೆಲಸ ಮಾಡುವ. ಏನು ತಿಟ್ಟಾಡೋದು? ಚಪ್ಪಡಿ ಮಾಡಾಕೋ, ಕೈ ಕಟ್, ಬಾಯಿ ಮೇಲೆ ಬೆಳ್ಳಿಡು, ಬಾಯಿ ಮೇಲೆ ಬೆಳ್ಳಿಡು, ಬಾಯಿ ಮೇಲೆ ಬೆಳ್ಳಿಡೆ. ಇಲ್ಲೋಡ, ನಾನು ಕೂತ್ಕೋ ಅನ್ನೋರ್ಗು ಅಲ್ಲೇ ಕೂತಿರ್ಬೇಕು. ಚಪ್ಪಲಿ ಕೈ ಕಟ್ಟು. ಓ ಗೈಸ್, ಹಿಂಗೆ ಬೀತಿಟ್ಟೆ ಒಂದು, ನಾನು ಈ ಕಡೆಯಿಂದ ಮಾಡ್ಕೊಬಂದ ಆ ಕಡೆಯಿಂದ ಒದ್ರಕೊಬತ್ತಾಳೆ. ಅಲ್ಲೋಡಿ ಅಲ್ಲೇ ಟಾಟಾ ಮಾಡ್ತಾವಳೆ. ಗೈಸ್, ಇವತ್ತಿನ ಡೇ ವ್ಲಾಗ್ ಇಷ್ಟೇ. ನನ್ನ ಮಗಳು ಹೆವಿ ಹಿಂಸೆ ಇಕ್ತಾವಳೆ, ಹಂಗಾಗಿ ಇವತ್ತಿನ ಡೇ ವ್ಲಾಗನ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ಕೋತಾ ಇದ್ದೀನಿ. ಅವಳಿಗೊಂದು ಸ್ವಲ್ಪ ಏನಾದರೂ ಮಾಡಿಕೊಡ್ತೀನಿ ತಿನ್ನೋಕ್ಕೆ. ಸೊ ಇದೇ ರೀತಿ ನನ್ನ ವೀಡಿಯೋನ ನೋಡ್ತಾ ಇರಿ. ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಆ್ಯಂಡ್ ಲವ್ ಯು ಆಲ್, ಬೈ ಬೈ.